ಸ್ವೀಟು ಸ್ವೀಟು. ವಾಟ್ ಪಾಪಣ್ಣ, ಸ್ವೀಟ್ ಬೇಕಾ? ಸ್ವೀಟ್ ಅಲ್ಲ ನಿಮ್ಮಿ, ಲಡ್ಡು ಲಡ್ಡು ಬೇಕು. ಶ್ರೀಹರಿ ನಿಮ್ಮ ಅದ್ಗೇನ್ ಕರಿಯೋ? ಅದ್ಗೆ ಒಂದ್ಸರಿ, ಅದ್ಗೆ 2 ಸರಿ, ಅದ್ಗೆ 3 ಸರಿ. ಏನೋ ಶ್ರೀಹರಿ, ನನ್ನ ಹರಾಜ್ ಹಾಕ್ತಿದ್ಯಾ? ಕೊಡು ಕೈ. ನಾನು ನಿಮಗೆ ಕೈ ಕೊಡ್ಬೇಕಾ? ಕಂಗ್ರ್ಯಾಚುಲೇಷನ್ಸ್. ಯಾಕೆ ಜಾನು, ನನಗೆ ಗೊತ್ತಿಲ್ಲದೆ ನಾನೇನ್ ಸಾಧನೆ ಮಾಡ್ದೆ? ಇದೆ ಬಾ, ನಾನು ಹೇಳ್ತೀನಿ. ನೀನು ನಮ್ಮ ಆಫೀಸ್ನವ್ರಿಗೆಲ್ಲ ಸ್ಯಾಂಡ್ವಿಚ್ ಕಳ್ಸಿಕೊಟ್ಟಿದ್ಯಲ್ವಾ? ಪಿಜ್ಜಾ ಸ್ಯಾಂಡ್ವಿಚ್. A1 ನನಗೆ 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 ಅಂತ ಕಿತ್ತಾಡಿ ನನಗೆ 1 ಪೀಸ್ ಉಳಿಸಿಲ್ಲ. ಸಖತ್ತಾಗಿದೆ ಅಂತಂದ್ರು. ಅಲ್ಲ ಸ್ವೀಟು, ನೀನು ಇಷ್ಟು ಚೆನ್ನಾಗಿ ಸ್ಯಾಂಡ್ವಿಚ್ ಮಾಡ್ತೀಯ ಅಂತ ನಂಗೆ ಗೊತ್ತೇ ಇರಲಿಲ್ಲ ನೋಡು. ಹೌದು ಶ್ರೀಹರಿ, ಟುಡೇ ಮಾರ್ನಿಂಗ್ ಸ್ಯಾಂಡ್ವಿಚ್ ಸಖತ್ತಾಗಿತ್ತು ಅಲ್ವಾ? ಅದಕ್ಕೆ ಏನದರ ಗುಟ್ಟು? ಇದ್ರ ರೆಸಿಪಿನ ನಾನು ಇಂಟರ್ನೆಟ್ ಇಂದ ಡೌನ್ಲೋಡ್ ಮಾಡಿದೆ. ಪಿಜ್ಜಾ ಟೇಸ್ಟೇ ಬೇರೆ, ಸ್ಯಾಂಡ್ವಿಚ್ ಟೇಸ್ಟೇ ಬೇರೆ ಅಲ್ವಾ? ಇವೆರಡನ್ನು ಮಿಕ್ಸ್ ಮಾಡಿದ್ರೆ ಹೊಸ ರೆಸಿಪಿ. ಈ ತರ ಕೈಗೆ ಸಿಕ್ಕಿದ್ದೆಲ್ಲ ಮಿಕ್ಸ್ ಮಾಡಿ ಕಲ್ಸ್ ಮೇಲೆ ಹೋಗ್ರ ಮಾಡಿ ಮುಸ್ರೆ ತಿನ್ನೋದು ಭಿಕ್ಷುಕ್ರು, ಅದಾದ್ಮೇಲೆ ಚೌಕಾಸಿ. ಏನಿಲ್ಲ, ಈ ತರ ಮಿಕ್ಸ್ ಮಾಡಿದ್ರೇನೆ ರುಚಿ ತುಂಬಾ ಚೆನ್ನಾಗಿರತ್ತೆ ಗೊತ್ತಾ? ಹೌದಮ್ಮ. ಈಗ ಕಡಲೆಪುರಿಗೆ ಖಾರ ಬುಂದಿ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ. ಪಾಪು, ನಿನ್ನ ಚೆನ್ನಾಗೆ ಸಾಕಿದ್ದೆ ಅಲ್ವಾ, ಏನಾಯ್ತು? ಸುಮ್ನೆ ಇವಳನ್ನ ವಹಿಸ್ಕೊಂಡ್ ಬರ್ಬೇಡ. ಏನೇನೋ ಮಿಕ್ಸ್ ಮಾಡಿ ಅದೇನೋ ಮಾಡ್ಬಿಟ್ಟಿದ್ದಾಳೆ, ಅದ್ ಬೈ ಮಿಸ್ಟೇಕ್ ನಿಂಗೆ ಚೆನ್ನಾಗ್ ಅನ್ಸ್ಬಿಟ್ಟಿದೆ. ಬರೀ ಚೆನ್ನಾಗಿರೋದಲ್ಲಮ್ಮ, ನಮ್ ಬಾಸ್ ಎಷ್ಟು ಹೊಗಳಿದ್ರು ಗೊತ್ತಾ? ನಾಳೆನು ಇದೇ ತರಬೇಕು ಅಂತ ಹೇಳಿದ್ದಾರೆ. ಅಲ್ಲ, ಒಬ್ಬೊಬ್ರು ಮನೆಯಿಂದ ಒಂದೊಂದು ಟಿಫಿನ್ ತಗೊಂಬಂದ್ ಎಲ್ಲ ಹಂಚ್ಕೊಂಡ್ ತಿಂದ್ರೆ ಚೆನ್ನಾಗಿರತ್ತಪ್ಪ. ಅದ್ಬಿಟ್ಟು ಎಲ್ಲಾರ್ಗು ಇದೇ ಸ್ಯಾಂಡ್ವಿಚ್ ಬೇಕಂತ? ಹೂಮ, ಕತ್ತೆ ಮುಂದೆ ಚಿರೋಟಿ ಪೇಪರ್ ಇಟ್ರೆ ಅದು ಯಾವ್ದನ್ ತಿನ್ನತ್ತೆ? ಪೇಪರ್. ಯಾಕೆ? ಅದು ಡಾಂಕಿ, ಅದಕ್ಕೆ. ಆಯ್ತಾ ನಿಮ್ಮೆ? ಮಮ್ಮಿ ಕರೆಕ್ಟು ನಿಮ್ಮಿ. ಅಮ್ಮಮ್ಮ, ಅಂದ್ರೆ ಅವಳು ಹೇಳಿದೇನಂದ್ರೆ ಇವತ್ತು ಇನ್ನೇನ್ ಯಾರು ಕೇಳಿದ್ರು ಪಾಪು? ಚಿರೋಟಿ ಯಾರು ಕೇಳಿದ್ರು? ಇನ್ನೇನ ಹೇಳದಿದ್ಯಾ? ಸಾಕಾಯ್ತಿ ಸಂಸಾರ ನನ್ಗೆ. ಸ್ವೀಟ್ ಆಫೀಸ್ ಟೈಮ್ ಆಯ್ತು, ನಾನು ಹೊಟ್ಟೆ ಬಿಡು. ಜಾನು, 10 ಪ್ಯಾಕೆಟ್ಸ್ ಸೆಪರೇಟ್ ಸೆಪರೇಟ್ ಆಗಿ ಪ್ಯಾಕ್ ಮಾಡಿದೀನಿ. 10 ಸಾಕಾಗತ್ತಲ್ವಾ? ಹೋಗು ಹೋಗು. ಸೂಪರ್. ಎಷ್ಟು ರುಚಿಯಾಗಿದೆ ಮ್ಯಾಮ್, ನನಗೆ ಟಣ ಟಣ ಅಂತ ಎಗರ್ತಾ ಇದೆ. ಅಲ್ಲ, ಬ್ರೆಡ್ಡು ಇಷ್ಟು ರುಚಿಯಾಗಿರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಕಣಮ್ಮ. ನೀನು ತಿನ್ನೆ, ಮುಂದೆ ಕೂತ್ಕೊಂಡಿದ್ಯಲ್ಲ. ನನ್ಗೇನ್ ರೋಗ ಪಡಿಸ್ಕೊಂಡಿದ್ಯಾ? 365 ಡೇಸ್ 24/7 ಈ ದರಿದ್ರ ಬ್ರೆಡ್ ತಿನ್ನೋದಿಕ್ಕೆ. ನಮ್ಮ ಅಪ್ಪ ನಾಳೆಗೂ ನಾನು ಈ ಚಕ್ರ ತಿನ್ನಲ್ಲ. ಇದು ಬ್ರೆಡ್ ಅಲ್ಲ ಕಣೆ, ಪಿಜ್ಜಾ ಸ್ಯಾಂಡ್ವಿಚ್. ಪಿಜ್ಜಾನು ಬೇಡ, ಸ್ಯಾಂಡ್ವಿಚ್ ಬೇಡ. ಅನಾವಶ್ಯಕವಾಗಿ ಅವಳನ್ನ ಹೊಗಳೋ ಅವಶ್ಯಕತೆ ಇಲ್ಲ. ಸಾವು, ಇಷ್ಟು ಚೆನ್ನಾಗಿ ಹೊಸ ತರ ಸ್ಯಾಂಡ್ವಿಚ್ ರೆಡಿ ಮಾಡಿದ್ದೀರಮ್ಮ. ಇದಕ್ಕೆ ಹೊಸ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡೋಣ, ಚೆನ್ನಾಗಿರುತ್ತೆ. ನೀವ್ ಹೇಳ್ತಿರೋದ್ ನಿಜಾನ ಮಾವ? ಚಾರು ಸ್ಯಾಂಡ್ವಿಚ್ ಸೆಂಟರ್. ಅಯ್ಯ, ಸೂಪರ್ ಸೂಪರ್ ಸೂಪರ್, ಒಳ್ಳೆ ಐಡಿಯಾ. ಈ ಬಿಸ್ನೆಸ್ಗೆ ನಾನು ಹೆಲ್ಪ್ ಮಾಡ್ತೀನಿ. ಹೇಗಿದ್ರು ನನಗೂ ಕೆಲಸ ಇಲ್ಲ. ಪಿಜ್ಜಾ ಡೆಲಿವರಿ ಬಾಯ್ ಆಗಿ 15 ದಿನ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಇದೆಯಲ್ಲ. ಸೊ ಚಾರು ಸ್ಯಾಂಡ್ವಿಚ್ ಸೆಂಟರ್ ಅಲ್ಲಿ ಡೆಲಿವರಿ ನಂದೇ. ನನ್ನ ಕ್ಯಾಶ್ ಕೌಂಟರ್ ಅಲ್ಲಿ ಸಿಟ್ ಮಾಡಿಸ್ಬಿಡಿ. ಅಕೌಂಟ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡ್ತೀನಿ. ಬಟ್ ಡೈಲಿ 500 ರೂಪೀಸ್ ಗೇಮ್ ಮಾಡ್ಬೇಕು ಅಷ್ಟೇ. ನಾಳೆ ಬೆಳಗ್ಗೆಯಿಂದಾನೆ ನಮ್ಮ ಮನೆ ಮುಂದೆ ಚಾರು ಸ್ಯಾಂಡ್ವಿಚ್ ಸೆಂಟರ್ ಓಪನ್. ಬನ್ನಿ ಸರ್, ಸ್ಪೆಷಲ್ ಪಿಜ್ಜಾ ಸ್ಯಾಂಡ್ವಿಚ್. ನೀವು ಜೀವನದಲ್ಲಿ ಪಿಜ್ಜಾ ತಿಂದಿರ್ತೀರಾ, ಸ್ಯಾಂಡ್ವಿಚ್ ತಿಂದಿರ್ತೀರಾ, ಆದ್ರೆ ಎರಡು ಒಟ್ಟಿಗೆ ತಿಂದಿರಕ್ ಸಾಧ್ಯನೇ ಇಲ್ಲ ಸರ್. ತಗೊಳ್ಳಿ ಸರ್, ನಿಮ್ ಪಿಜ್ಜಾ ಸ್ಯಾಂಡ್ವಿಚ್ ಪಾರ್ಸಲ್ ರೆಡಿ ಸರ್. ಆರಾಮಾಗಿ ಮನೆಗೆ ಹೋಗಿ ಸರ್, ಚೆನ್ನಾಗಿ ತಿನ್ನಿ ಸರ್, ಮತ್ತೆ ವಾಪಸ್ ಬನ್ನಿ ಸರ್. ಹಲೋ, ಎಸ್ ಸರ್, ಚಾರು ಸ್ಯಾಂಡ್ವಿಚ್ ಸೆಂಟರ್. 10 ಸ್ಯಾಂಡ್ವಿಚಾ? ಶೋರ್ ಸರ್. ಓ ಎಸ್ ಸರ್, ಹಾಫ್ ಎನ್ ಅವರ್ ಅಲ್ಲಿ ಇರುತ್ತೆ. ಪಕ್ಕ ಪಕ್ಕ. ಎಸ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಅದಕ್ಕೆ ಬೇಗ 10 ಸ್ಯಾಂಡ್ವಿಚ್ ಪಾರ್ಸಲ್, ಬೇಗ ಬೇಗ, ಅರ್ಜೆಂಟ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಗುಡ್ ಮಾರ್ನಿಂಗ್. ಏನ್ ಸರ್ ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ? ಪಕ್ಕದ ಮನೆ ಸರೋಜಾ ಆಂಟಿ
ತಲೆ ಸೌರ್ ಕಳಿಸಿರ್ಬೇಕು. ಈಸ್ ರೈಟ್. ಬರ್ಬೇಕಾದ್ರೆ ನಮ್ಮ ಸರೋಜ ನನಗೆ ವಿಶ್ ಮಾಡಿದ್ರು. ಸರೋಜಾಗೆ ವಿಶ್ ಮಾಡಿದ್ರೆ ಇಷ್ಟೊಂದು ಆನಂದನ? ಸರ್ ತಪ್ಪು ತಿಳ್ಕೊಬೇಡಿ, ಹೇಳಿ. ಸರೋಜಾ ಆಂಟಿ ನಿಮ್ಮನ್ನ ಲವ್ ಮಾಡ್ತಿದಾರ ಸರ್. ನನ್ನ ಚೇಂಬರಿಗೆ ಬನ್ನಿ, ಪ್ರೈವೇಟ್ ಆಗಿ ಮಾತಾಡ್ತೀನಿ. ಪ್ರೈವೇಟಾ? ಓಕೆ ಸರ್, ನನಗೆ ನಾಚಿಕೆ ಆಗತ್ತೆ. ಬೇಡ ಬೇಡ ಕ್ಲೀಶ ಹೇಳ್ತಾ ಇದ್ದೀನಿ. ಲೆಟ್ ಮಿ ಕಮ್ ಟು ದ ಪಾಯಿಂಟ್. ಇವತ್ತು ನಿಮ್ಮೆಲ್ಲರಿಗೂ ಒಂದು ಬ್ಯೂಟಿಫುಲ್ ಪಾರ್ಟಿನ ಹೋಸ್ಟ್ ಮಾಡ್ತಾ ಇದ್ದೀನಿ. Happy birthday to you. Happy birthday to you. ಹ್ಯಾಪಿ ಬರ್ಡೇ ಅಲ್ಲ ರೀ, ನನ್ನ ಖುಷಿಗೆ ಸಂತೋಷಕ್ಕೆ ಒಂದು ಪಾರ್ಟಿ ಕೊಡಿಸ್ತಾ ಇದ್ದೀನಿ. ಸಂತೋಷಕ್ಕೆ ಪಾರ್ಟಿ, ಸಂತೋಷಕ್ಕೆ ಕುಣಿದು ತಾಳಕ್ಕೆ. ಪಾರ್ಟಿ ಏನು ಕೊಡಿಸ್ತಿದ್ದಾರೆ ರೀ, ಸರೋಜಮ್ಮ ಮುತ್ತು ಕೊಟ್ಟಿರ್ತಾರೆ, ಅದಕ್ಕೆ ಈ ಪಾರ್ಟಿ. ಸರೋಜಮ್ಮ ಮುದ್ಕೊಟ್ರೆ ನಮಗ್ ಪಾರ್ಟಿನ? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಕಣ್ರಿ. ಪಾರ್ಟಿ ಅಂತಂದ್ರೆ ಪಾರ್ಟಿ, ಸ್ಪಾಟಿಗೆ ಬರುತ್ತೆ ಫುಡ್. ಎಲ್ಲಿಂದ ಬರುತ್ತೆ ಸರ್? ಸ್ಟಾರ್ ಹೋಟ್ಲಿಂದನ, ಬಾರ್ ಹೋಟ್ಲಿಂದನ? ಸ್ಟಾರ್ ಹೋಟ್ಲು ಅಲ್ಲ, ಬಾರ್ ಹೋಟ್ಲು ಅಲ್ಲ, ಚಾರು ಸ್ಯಾಂಡ್ವಿಚ್ ಸೆಂಟರ್ ಇಂದ ಬಿಸಿ ಬಿಸಿ ಸ್ಯಾಂಡ್ವಿಚ್ಗಳು ಬರ್ತಾ ಇದೆ. ಸಿಂಗಯ್ಯ ತರ್ತಾ ಇದ್ದಾನೆ. ಮತ್ತೆ ಬಂದೆ ರೆಡಿ. ಎಲ್ರು ಬಾಯಿ ಸುಟ್ಟೋಗ್ಬೇಕು. ಹಿಡ್ಕೊಳ್ಳಿ. ಇವಾಗ ಪಿಜ್ಜಾನು ಅಲ್ಲ, ಇದ್ದ ಸ್ಯಾಂಡ್ವಿಚ್ ಅಲ್ಲ, ಏನಂತ ಕರೀತಾರೆ ಸುಡ್ಗಾಡಿದನ್ನ? ಇದನ್ನೇ ಚಾರು ಸ್ಯಾಂಡ್ವಿಚ್ ಅನ್ನೋದು. ಯಾಕೆ ನಿಮ್ಗೆ ಇಷ್ಟ ಆಗ್ಲಿಲ್ವಾ? ಚಾರು ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ನನಗೆ ಇಷ್ಟ ಆಗ್ಲಿಲ್ಲ. ಇನ್ನೊಂದೆರಡು ಕೊಡು ಸುಡ್ಗಾಡು. ಇಷ್ಟ ಆಗದೆ ಇದ್ರು ಎಕ್ಸ್ಟ್ರಾ ತಿನ್ಬೇಕಾ? ಸಿಂಗಯ್ಯ, ನಂಗೂ ಇನ್ನೊಂದು ಬೇಕು. ಕೊಡಪ್ಪ, ತಿನ್ ಸಾಯ್ಲಿ. ಸಾ ನೀವು ತಿನ್ ಸಾಯಕ್ಕೆ 2 ಪ್ಯಾಕೆಟ್ ಎತ್ತಿಡ್ಲಾ? ಯೋಚನೆ ಮಾಡಿ ಹೇಳ್ತೀನಿ ಸುಮ್ಮನೆ. ಸರ್ ಒಟ್ಟು 650 ರೂಪಾಯಿ ಆಯ್ತು ಸರ್ ಬಿಲ್ಲು. ನಾನೇ ಕೊಟ್ಟು ಬಂದಿದ್ದೀನಿ. ವೆರಿ ಗುಡ್. ಸ್ಯಾಂಡ್ವಿಚ್ ಪಾಂಡು ಮನೆಯಿಂದ ಬಂದಿದೆ. ಪಾಂಡುಗೆ ಹೇಳಿದ್ರೆ ಎಲ್ಲ ಸ್ಯಾಂಡ್ವಿಚ್ನು ಪಿಟ್ಟಿಯಾಗೆ ಕೊಟ್ಟವನು. ದುಡ್ಡು ಯಾಕೆ ಕೊಡಕ್ ಬಂದೆ ಸುಡ್ಗಾಡು? ದುಡ್ಡು ಕೊಡಬೇಕು. ಇದನ್ನೆಲ್ಲ ಅವ್ರು ಬೆಳಿತಾರೇನ್ರಿ? ಸ್ಯಾಂಡ್ವಿಚ್ ಬೆಳಿಬೋದಾ ಸರ್? ಯಾವ ಬೀಜ ಸರ್? ಸ್ಯಾಂಡ್ವಿಚ್ ಬೆಳೆಸ್ತಾರ? ರಾ ಮೆಟೀರಿಯಲ್ಸ್ ತರಬೇಕು, ಲೇಬರು, ಎಷ್ಟೆಲ್ಲ ಖರ್ಚಿದೆ. ಇದೇ ನಮ್ಮವ್ರಿಗೆ ಗೊತ್ತಿರೋರ್ಗೆ ಒಂದು 50 ರೂಪಾಯಿ ಜಾಸ್ತಿ ಕೊಟ್ರೆ ಅವ್ರಿಗೆ ಎನ್ಕರೇಜ್ ಮಾಡ್ದಂಗಾಗುತ್ತಾ? ಅದಕ್ಕೇನೆ ಹೇಳ್ತಾ ಇರೋದು ಪಾಂಡು ಸೂಸೆ ಗ್ರೇಟ್ ಅಂತ. ಸರ್, ಸರೋಜಾ ಆಂಟಿಗೆ ಸ್ಯಾಂಡ್ವಿಚ್ ಮಾಡಕ್ ಬರತ್ತಾ? ಮಾಡಕ್ ಬರಲ್ಲ, ತಿನ್ನಕ್ ಬರುತ್ತೆ. ಕಾಮ್ ಚೋರ್. ಏನ್ ನೋಡ್ತಾ ಇದ್ದಾರ? ಬೇರೆ ತಿನ್ ಕೆಲಸ ಮಾಡ್ರಿ. ಕಾಮ್ ಚೋರ್. ಸಿಂಗಯ್ಯ, ಉಳಿದಿರೋದೆಲ್ಲನೂ ಸರೋಜ ಮನೆಗೆ ಕೊಟ್ಟಪ್ಪ. ಸರಿ ಸರ್, ನಾನು ಅಲ್ಲೇ ತಿನ್ಕೊಂತೀನಿ. ಹಲೋ, ಚಾರು ಸ್ಯಾಂಡ್ವಿಚ್ ಸೆಂಟರ್, ಚಾಮರಾಜಪೇಟೆಗಾ? ಓಕೆ, ಎಷ್ಟು? ಓಕೆ, ಹಾಫ್ ಅನ್ ಅವರ್ ಸೆಂಡ್ ಮಾಡ್ತೀವಿ. ಓಕೆನಾ? ಶ್ರೀಹರಿ, ಲೊಕೇಶನ್ ಸೆಂಡ್ ಮಾಡಿದ್ರಿ. 15 ಪ್ಯಾಕೆಟ್ಸ್ ರೆಡಿ ಮಾಡು. ಫಾಸ್ಟ್ ಡೆಲಿವರಿ. ನಾರ್ಮಲ್ ಡೆಲಿವರಿ ಅಲ್ಲ, ನಮ್ ಡಿಕ್ಷನರಿ ಇಲ್ಲ ಅಮ್ಮ. ತಲೆನ ಕೆಡ್ಸ್ಕೊಬೇಡ. ಅದಕ್ಕೆ 15 ಸ್ಯಾಂಡ್ವಿಚ್ ಬೇಗ ರೆಡಿ ಮಾಡಿ. 15 ಸ್ಯಾಂಡ್ವಿಚ್ ರೆಡಿ ಮಾಡಿ. ಓಹೋ, 17ನೇ ಕ್ರಾಸ್ಗೆ ಇನ್ನೂ 8 ಸ್ಯಾಂಡ್ವಿಚ್ ಬೇಕಂತೆ. ಅದಕ್ಕೆ ಇನ್ನೂ 8, ಟೋಟಲ್ 23 ರೆಡಿ ಮಾಡಿ. 23? ಅಯ್ಯೋ, 6ನೇ ಕ್ರಾಸ್ಗೆ ಇನ್ನೂ 8 ಸ್ಯಾಂಡ್ವಿಚ್. ಅದಕ್ಕೆ 31 ಸ್ಯಾಂಡ್ವಿಚ್ ಟೋಟಲ್ ರೆಡಿ ಮಾಡಿ. ಟೋಟಲ್ 31 ರೆಡಿ ಮಾಡಪ್ಪ ನೀನು. ಆರ್ಡರ್ ಕಳಿಸು ರೀ ಮಾಡಿ. ಹಲೋ ಶ್ರೀಮತಿ ಅವರೇ. ಏನ್ ಆಶ್ಚರ್ಯ, ನಿಮ್ ಮನೆ ಮುಂದೆ ಜನ ಪಾರ್ಸಲ್ ತಗೊಂಡು ಹೋಗ್ತಾನೆ ಇದಾರೆ. ಸಖತ್ತಾಗಿ ಲಾಭ ಆಗ್ತಾ ಇದೆ ಅನ್ಸುತ್ತೆ. ಜಯ ಅವರೇ, ನನಗಿದು ಅವಮಾನದ ವಿಷಯ. ಅಷ್ಟು ಒಳ್ಳೆ ಬಿಸ್ನೆಸ್ ನಡೀತಾ ಇರುವಾಗ ಯಾಕೆ ಅವಮಾನ? ಜಯ ಅವರೇ, ನಾವೇನು, ನಮ್ ಸ್ಟೇಟಸ್ ಏನು? ರೋಡ್ ಸೈಡ್ ಅಲ್ಲಿ, ಗ್ಯಾರೇಜ್ ಅಲ್ಲೆಲ್ಲ ಸ್ಯಾಂಡ್ವಿಚ್ ಸೆಂಟರ್ ಓಪನ್ ಮಾಡಕ್ಕಾಗತ್ತಾ? ಓಪನ್ ಮಾಡಿದ್ರೆ 5 ಸ್ಟಾರ್ ಹೋಟೆಲ್ ಓಪನ್ ಮಾಡ್ಬೇಕು. ಅಯ್ಯೋ, ಅದು ದುಬಾರಿ ಆಗತ್ತಲ್ಲ ಶ್ರೀಮತಿ ಅವರೇ. ಕಾಮನ್ ಮ್ಯಾನಿಗೆ ಎಟ್ಕಲ್ವಲ್ಲ. ನೋಡಿ, ಬೀದಿನಲ್ಲಿ ಗಾಡಿ ಇಟ್ಕೊಂಡು ಬದನೆಕಾಯಿ ಪಲ್ಯ ಚಪಾತಿ ಮಾರ್ತಾರೆ, ಅದು ಚೆನ್ನಾಗಿರುತ್ತೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ನಾವು ನಮ್ ಸ್ಟೇಟಸ್ ಪ್ರಕಾರ ತಿನ್ಬೇಕಲ್ವಾ? ಆಚೆ ಹೋಗಿ ನೋಡಿ ಜನ ಎಷ್ಟಿದ್ದಾರೆ ಅಂತ. ಬನ್ನಿ ಇಲ್ಲಿ. ಜಯ ಅವರೇ, ಈ
ಇದನ್ನೆಲ್ಲ ನಾವು ನಿಲ್ಲಿಸ್ಬೇಕು. ನಡೀತಾ ಇರೋ ಬಿಸ್ನೆಸ್ ನಿಲ್ಸದ? ಹೌದು, ನನಗೆ ಇದರಿಂದ ತುಂಬಾ ಅವಮಾನ ಆಗ್ತಾ ಇದ್ದೀರಿ, ಅದಕ್ಕೆ ನಿಲ್ಲಿಸ್ಬೇಕು. ಅಯ್ಯೋ ಪಾಪ ಏನೋ ಬಿಸ್ನೆಸ್ ಅಂತ ಮಾಡ್ಕೊಂತ ಇದ್ದಾಳೆ, ಮಾಡ್ಕೊಳ್ಳಿ ಬಿಡಿ. ಜಯ ಅವರೇ, ನೀವು ಮನ್ಸ್ ಮಾಡಿದ್ರೆ ನಿಮ್ ಕೈಲಿ ಇದಾಗುತ್ತೆ. ಪಾಂಡವ ಸಪೋರ್ಟ್ ಇದೆಯಲ್ವಾ? ಜಯ ಅವರೇ, ನಾವು ನಾರ್ತ್ ಇಂಡಿಯಾ ಟೂರ್ ಹೋಗ್ತಾ ಇದೀವಿ. ಹೇಗೋ ನಿಮ್ ಹೆಸರು ಅದ್ರಲ್ಲಿ ಮಿಸ್ ಆಗೋಗಿದೆ. ನಿಮ್ ಹೆಸರನ್ನ ನಾನ್ ಆಡ್ ಮಾಡಿಸ್ತೀನಿ. ನೀವು ನಾನ್ ಹೇಳ್ದಾಗ ಕೇಳಿದ್ರೆ ನಿಮ್ಗೆ ಕುತುಬ್ ಮಿನಾರ್ ತೋರಿಸ್ತೀನಿ. ಸ್ಯಾಂಡ್ವಿಚ್ ಅಲ್ಲಿ ಚೀಸೇ ಕಾಣಿಸ್ತಿಲ್ಲ. ಇದೆಯಲ್ಲ ಚೀಸು ಚಟ್ನಿ, ಇದು ರೋಸ್ಟ್ ಪಿಜ್ಜಾ ಸ್ಟೈಲ್ ಅಲ್ಲಿ ಪ್ರಿಪೇರ್ ಮಾಡಿರೋದು. ಅಯ್ಯೋ, ಏನಾಯ್ತು ಜಯ ಅವರೇ, ಏನಾಯ್ತು? ವಾಕರ್ಕೆ ಬರ್ತಾ ಇದೆ. ಅಲ್ಲ, ತಿನ್ನೋ ಐಟಮ್ ನ ಎಂಜಲ್ ಪೆನ್ ಮುಟ್ಟಿಸ್ತೀಯಲ್ಲ, ಸ್ವಲ್ಪ ಜ್ಞಾನ ಬೇಡವಾ ನಿಮ್ಗೆ? ಛೇ, ಎಷ್ಟು ಗಲೀಜು, ವೆರಿ ಅನ್ಹೈಜಿನಿಕ್ ಅಪ್ಪ. ಪೆನ್ನಿಂದ ಸ್ಯಾಂಡ್ವಿಚ್ ನ ಚುಚ್ತೀಯಲ್ಲ, ಇಂಕೋ ವಿಷ ತಾನೆ. ನನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ ನೀನು? ಹಲೋ ಹಲೋ ಹಲೋ, ಏನಾಯ್ತು? ಯಾಕೆ ಗಲಾಟೆ? ಶ್ರೀಹರಿ ಹೋಪ್ಲೆಸ್ ಅಪ್ಪ. ಇದು ಅಲ್ಲ ಕಣೋ, ಸ್ಯಾಂಡ್ವಿಚ್ ಈ ತರ ಸರ್ವಿಸ್ ಕೊಟ್ರೆ ನಮ್ಮ ಕುಟುಂಬದ ಗೌರವ, ಮಾನ, ಮರ್ಯಾದೆ ಎಲ್ಲ ಹರಾಜಾಗೋಗುತ್ತೆ. ಅಯ್ಯೋ ಯಾಕಮ್ಮ, ಏನಾಯ್ತು? ಏನಾಯ್ತು ಗೊತ್ತಾ? ಓಕೆ ಓಕೆ, ಬೇರೆದ್ ಗಿವ್ ಮಾಡ್ತೀವಿ. ತಲೆ ಕೆಡ್ಸ್ಕೊಬೇಡಿ, ಕಸ್ಟಮರ್ ಇಸ್ ಅವರ್ ಗಾಡ್. ತಗೊಳ್ಳಿ ಹೊಸ ಸ್ಯಾಂಡ್ವಿಚ್. ಇಟ್ ಮಾಡಿ. ಇದನ್ನ ತಗೊಂಡೋಗ್ಬಿಡ್ಲಾ? ಅಯ್ಯೋ ಇರ್ಲಿ ಬಿಡಿ, ಇದು ತಿಂತೀರಾ? ತಿನ್ನೋಣ ಬಿಡಿ. ಏನೋ ಮಾಡ್ತಿದ್ಯಾ? ಕಸ್ಟಮರ್ ರಿವ್ಯೂಸ್ ಅಮ್ಮ. ಸ್ಮೈಲ್ ಪ್ಲೀಸ್. ನಾನು ತಿಂದಿಲ್ಲ. ಜಯ ಅವರೇ, ಹೇಗಿದೆ? ಅದ್ಭುತ. ಸ್ವೀಟು, ನೀನ್ ಮಾಡೋ ಸ್ಯಾಂಡ್ವಿಚ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಲ್ವೇನಾ? ತಗೊಂಡ್ ಹೋದವರೆಲ್ಲ ಸಕ್ಕದಾಗಿದೆ ಅಂತ ಹೇಳ್ತಿದ್ದಾರೆ. ಹಬ್ಬದ ಸೀಸನ್ ಅಲ್ಲಿ ಸ್ಪೆಷಲ್ ಆಫರ್ ಕೊಡೋಣ. ಹಾ, ಎಕ್ಸ್ಟ್ರಾ ಚೀಸ್ ವಿತ್ ಸೇಮ್ ರೇಟ್. ಗುಡ್ ಐಡಿಯಾ. ಅಯ್ಯೋ ಅಯ್ಯಯ್ಯೋ, ಹೊಟ್ಟೆ ನೋವು. ಲೇಬರ್ ಪೇನಾ? ಸುಮ್ನಿರಮ್ಮ, ಲೇಬರ್ ಪೇನ್ ಅಂದ್ರೆ ಅರ್ಥ ಬೇರೆನೇ ಇದೆ. ಅದೇ ಬೇಬಿ ಬಾರ್ನ್ ಆಗ್ಬೇಕಾದ್ರೆ ಪೇನ್ ಆಗುತ್ತಲ್ಲ, ಅದೇ ತರ ಮಾತಾಡ್ತಿದಾರೆ. ನಿನ್ನೆ ಸಂಜೆ ನಿಮ್ ಮನೇಲಿ ಪಿಜ್ಜಾ ಸ್ಯಾಂಡ್ವಿಚ್ ತಿಂದಲ್ಲ, ಅವಾಗಿಂದ ಹೊಟ್ಟೆಲಿ ಭಯಂಕರ ನೋವು. ಸಿ, ಹಾಗೆಲ್ಲ ಹೇಳಕ್ ಹೋಗ್ಬೇಡಿ. ನೋಡಿ, ಸುಮಾರು ಜನ ತಿಂದಿದಾರಲ್ವಾ? ಬೇರೆಯವ್ರ ಹೊಟ್ಟೆಗಳೆಲ್ಲ ಚೆನ್ನಾಗೇ ಇದೆ. ನೀವು ನಿನ್ನೆ ರಾತ್ರಿ ಹಾಳು ಮುಳು ತಿಂದಿರ್ಬೇಕು, ಅದಕ್ಕೆ ನಿಮ್ಗೆ ಇಷ್ಟು ಹೊಟ್ಟೆ ನೋವು. ಏನ್ ಹಾಳು ಮುಳು ತಿಂದಿಲ್ಲ, ನಿನ್ನೆ ರಾತ್ರಿಯಿಂದ ಹೊಟ್ಟೆಲಿ ಟಾಮ್ ಅಂಡ್ ಜೆರಿ ಫುಟ್ಬಾಲ್ ಆಡ್ದಂಗ ಆಡ್ತಾ ಇದೆ. ಹೊಟ್ಟೆ ನೋವು. ಜಯ ಆಂಟಿ, ಅಷ್ಟೊಂದು ನೋವಿದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕು. ನಮ್ಮನೆಗ್ ಬಂದ್ರೆ ನಾವೇನ್ ಡಾಕ್ಟರ್ಗಳ? ಇವಾಗ ಏನ್ ನಾನು ನಿಮ್ ಹೊಟ್ಟೆ ಚೆಕ್ ಮಾಡ್ಲಾ? ಡಾಕ್ಟರ್ಗೆ ನಾನು ಫೋನ್ ಮಾಡ್ತೀನಿ, ತಾವೆಲ್ಲರೂ. ಅಂದೆ ನೀರ್ ತೊಳಿ ನೀವು. ಡಾಕ್ಟರ್ ಆರೋಗ್ಯಪ್ಪ? ಬಂದೆ, ಬರ್ತಾ ಇದ್ದೀನಿ, ಬಂದ್ಬಿಟ್ಟೆ. ಯಾರು ಹೊಟ್ಟೆ ನೋವು? ಯಾರು ಹೊಟ್ಟೆ ನೋವು? ಅಯ್ಯೋ, ಈ ಹೊಟ್ಟೆ ಅಲ್ಲ. ಇದು ಹೊಟ್ಟೆ ಅಲ್ವಾ? ನಿಮಗೆ ಯಾರು ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದು? ಡಾಕ್ಟ್ರೇ, ಇವ್ರಿಗೆ ಹೊಟ್ಟೆ ನೋವು, ನಮ್ಮ ಪಕ್ಕದ ಮನೆ ಜಯ ಅವ್ರಿಗೆ. ನೀವು ಡೋಂಟ್ ವರಿ, ಆ ಹೊಟ್ಟೆ ನೋವು ನನಗೆ ಬಿಟ್ಬಿಡಿ, ನಾನು ಸ್ಕ್ಯಾನ್ ಮಾಡ್ತೀನಿ. ಓಹೋ, ಯಾವುದೋ ಫಾರಿನ್ ಪಾರ್ಟಿಕಲ್ ಹೊಟ್ಟೆಗೆ ಎಂಟ್ರಿ ಕೊಟ್ಟಿದ್ಯಲ್ಲ. ಹೊಟ್ಟೆಗೆ ಏನ್ ತಿಂದ್ರಿ? ಅದೆಂತದು ಪಿಜ್ಜಾ ಸ್ಯಾಂಡ್ವಿಚ್ ಅಂತ ಚಾರು ಮಾಡ್ಕೊಟ್ಟಿದ್ಲು, ಅದು ತಿಂದ ಮೇಲೆ ಹಿಂಗಾಯ್ತು. ಡಾಕ್ಟ್ರೇ, ನಾನು ನಿಮ್ಗೆ ಫೋನ್ ಮಾಡಿ ಹೇಳಿದ್ನಲ್ಲ ಎಲ್ಲದನ್ನು. ಹಾಗೆ ನೀವು ನೀಟಾಗಿ, ಚೆನ್ನಾಗಿ, ಕರೆಕ್ಟಾಗಿ ಚೆಕ್ ಮಾಡಿ ರೋಗ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ಗೊತ್ತಾಯ್ತಮ್ಮ, ಗೊತ್ತಾಯ್ತು. ಇವರು ಪಿಜ್ಜಾ ಸ್ಯಾಂಡ್ವಿಚ್ ತಿಂದಿದ್ದಾರೆ, ಡೈಜೆಸ್ಟ್ ಆಗಿಲ್ಲ, ಯಾವುದೋ ಮೂಲೆ ಹಂಗೆ ಕುತ್ಕೊಂಡ್ಬಿಟ್ಟಿದೆ. ಏನ್ ಮಾಡೋದು? ಮೈದಾ ಪ್ರಾಬ್ಲಮ್. ಮೈದನ್ ಪ್ರಾಬ್ಲಮ್, ನಾದ್ನಿ ಪ್ರಾಬ್ಲಮ್. ಈ ತಲೆಹರಟೆ ಮುಂಡೋದಕ್ಕೆ ಲೇಡೀಸ್ ಹೊಟ್ಟೆ ಯಾವುದು, ಜೆಂಟ್ಸ್ ಹೊಟ್ಟೆ ಯಾವುದು ಒಂದು ಗೊತ್ತಾಗಲ್ಲ. ಯಾರಾದ್ರೂ ತೋರ್ಸಿದ್ರೆ ತಾನೇ ಗೊತ್ತಾಗಕ್ಕೆ. ನೋಡಿ ಅಮ್ಮ, ಈ ಮೈದಾ ಐಟಮ್ ಕರಗಬೇಕು ಅಂದ್ರೆ 72 ಗಂಟೆಗಳು ಬೇಕು. ಅಷ್ಟ್ರಲ್ಲಿ ಕರಗಿದ್ರೆ ಓಕೆ, ಇಲ್ಲ ಅಂದ್ರೆ ನಾನೊಂದು ಮಾತ್ರೆ ಕೊಡ್ತೀನಿ. ಅದಕ್ಕೂ ಕರಗಲಿಲ್ಲ ಅಂದ್ರೆ ಹೊಟ್ಟೆನ ತೂತು ಮಾಡಿ ವ್ಯಾಕ್ಯೂಮ್ ಕ್ಲೀನರ್ ಬಿಡಬೇಕು. ಅದೇ ಈ ಡ್ರೈನೇಜ್ ಬಿಡ್ತಾರಲ್ಲ, ಹಂಗೆ ಬಿಟ್ಟು ಹೊಟ್ಟೆಲಿರುವಂತ ಪಿಜ್ಜಾ, ಬ್ರೆಡ್ ಎಲ್ಲ ಹೊರಗೆ ಹಾಕ್ಬೇಕು. ಸಕ್ ಮಾಡ್ತೀರಾ ಡಾಕ್ಟರ್? ವ್ಯಾಕ್ಯೂಮ್ ಕ್ಲೀನರ್ ಇರುತ್ತಲ್ಲಮ್ಮ. ಡಾಕ್ಟ್ರೆ, ನಾನು ಈಗಲೇ ಹೇಳ್ತಿದ್ದೀನಿ, ನನ್ನ ಹೊಟ್ಟೆ ನೋವು ಕಡಿಮೆ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಚಾರುನೇ ಕಾರಣ.
ನಾನು ಇದನ್ನ ಇಲ್ಲಿಗೆ ಸುಮ್ಮನೆ ಬಿಡೋದಿಲ್ಲ, ಕೋರ್ಟಲ್ ಕೇಸ್ ಹಾಕ್ತೀನಿ, ಕಾಂಪನ್ಸೇಷನ್ ಸ್ವೀಕರಿಸ್ತೀನಿ. ಹೌದೌದು, ನಿಮಗೆ ಹೊಟ್ಟೆ ನೋವು ಬಂದಿದ್ದು ಈ ಮನೇಲೆ, ಆ ಪಿಜ್ಜಾ ಸ್ಯಾಂಡ್ವಿಚ್ ತಿಂದಿದ್ದು ಈ ಮನೇಲೆ. ನೀವು ಇಲ್ಲಿ ಆರಾಮಾಗಿ ಸುಧಾರಿಸ್ಕೊಳ್ಳಿ. ಯಾರು ಹೊಟ್ಟೆ ನೋವು ಬರ್ಸಿದ್ರೋ ಅವರೇ ನಿಮ್ಗೆ ಸೇವೆ ಮಾಡ್ತಾರೆ. ಹೊಟ್ಟೆ ಪಕ್ಕದ ಮನೆಯವ್ರದ್ದು, ನನ್ನ ಫೀಸ್ ಯಾವ ಮನೆಯವ್ರು ಕೊಡ್ತಾರೆ? ಯಾರು ಪಿಜ್ಜಾ ಸ್ಯಾಂಡ್ವಿಚ್ ತಿನ್ಸಿದ್ರೋ ಅವರೇ ಕೊಡ್ತಾರೆ. ಇನ್ನು ಈ ಜಯಮ್ನವ್ರ ಹೊಟ್ಟೆ ಆಪರೇಷನ್ ವಿಷಯಕ್ಕೆ ಬಂದ್ರೆ 3 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅಪ್ಪ 100 years ಡ್ಯಾಡಿ. ಹಲೋ ಅಪ್ಪ, ಹೇಗಿದೀಯ ಹೊಟ್ಟೆ? ನನ್ನ ಹೊಟ್ಟೆಗೆ ಏನಾಗಿಲ್ಲಪ್ಪ. ಏಯ್, ನಿನ್ನ ಹೊಟ್ಟೆ ಯಾರು ಕೇಳಿದ್ರು? ಜಯ ಹೊಟ್ಟೆ. ಅವ್ರದಾ? ಇಲ್ಲೇ ಇದ್ದಾರೆ. ಕೊಡಿ ಜಾನು ಇಲ್ಲಿ. ಹಲೋ ಮಾವ, ನಾನ್ ಮಾಡಿದ ಪಿಜ್ಜಾ ಸ್ಯಾಂಡ್ವಿಚ್ ತಿಂದು ಜಯ ಆಂಟಿಗೆ ವಿಪರೀತ ಹೊಟ್ಟೆ ನೋವು ಅಂತ. ನನಗೆ ತುಂಬಾ ಭಯ ಆಗ್ತದ. ಜಯಾಗ ನಾನು ಹೇಳ್ತೀನಿ, ಕೊಡಮ್ಮ ಫೋನು. ಆಯ್ತು. ಜಯ ಆಂಟಿ, ಮಾವ. ಹಲೋ ಮಿಸ್ಟರ್ ಪಾಂಡು, ಹೇಗಿದ್ದೀರಾ? ಸ್ಯಾಂಡ್ವಿಚ್ ತಿಂದು ನಿಮ್ಮ ಹೊಟ್ಟೆಗೆ ಏನೋ ಹೆಚ್ಚು ಕಡಿಮೆ ಆಯ್ತು ಅಂತ ಕೇಳಿ ಇಲ್ಲಿ ನನ್ನ ಹೊಟ್ಟೆ ಗುಡುಗುಡು ಅಂತು. ಸೋ ಸ್ವೀಟ್ ಆಫ್ ಯು ಮಿಸ್ಟರ್ ಪಾಂಡು. ನಿಮ್ಮ ಹೊಟ್ಟೆ ಫೋಟೋನ ವಾಟ್ಸಪ್ ಅಲ್ಲಿ ಕಳಿಸ್ತೀರೇನೋ? ಅಯ್ಯೋ, ವಾಟ್ಸಪ್ ಯಾಕೆ, ಲೈವ್ ನೋಡುವಂತ್ರಿ. ಮನೆಗ್ ಬಂದ್ಮೇಲೆ ನನ್ನ ಪರಿಸ್ಥಿತಿನ ಈ ಚಾರು ಮಾಡಿದ ಪಿಜ್ಜಾ ಸ್ಯಾಂಡ್ವಿಚ್ ತಿನ್ಬಿಟ್ಟು ನನ್ ಫುಡ್ ಪಾಯ್ಸನಿಂಗ್ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು. 3 ದಿನದಲ್ಲಿ ಇದು ವಾಸಿ ಆಗ್ಲಿಲ್ಲ ಅಂದ್ರೆ ಆಪರೇಷನ್ ಮಾಡ್ಬೇಕಂತೆ. ಎಲ್ಲಿ ಚಾಕು ಹಾಕ್ಬಿಡ್ತಾರೋ ಅಂತ ನನಗೆ ಭಯ ಆಗಿದೆ. ಜಯ ಅವ್ರೆ, 1 ನಿಮಿಷ ಕೊಡಿ. ಯಾಕೆ ನೀವು ಮಾತಾಡಿದ್ದು? ಹುಷಾರಿಲ್ಲ ತಾನೆ? ರೇ, ಅವ್ರ ಹೊಟ್ಟೆ ವಿಷಯ ಕಟ್ಕೊಂಡು ನಿಮಗೆ ಏನ್ರಿ ಆಗ್ಬೇಕು? ಇದು ಹೆಂಗಸ್ರ ವಿಷಯ. ಡಾಕ್ಟರ್ ಬಂದಿದ್ದಾರೆ, ಔಷಧಿ ಕೊಟ್ಟಿದ್ದಾರೆ, ಅವ್ರು ವಾಸಿ ಆಗ್ತಾರೆ. ನೀವು ಆರಾಮಾಗಿ ಬನ್ನಿ, ಆಯ್ತಾ? ಅಲ್ವೇ, ಜಯ ಹೊಟ್ಟೆ ಬೇರೆ ಅಲ್ಲ, ನಿನ್ನ ಹೊಟ್ಟೆ ಬೇರೆ ಅಲ್ಲ. ಅವ್ರ ಹೊಟ್ಟೆ ಬಗ್ಗೆನೇ ಅವಾಗಿಂದ ಮಾತಾಡ್ತಾ ಇರೋದು. ಸುಮ್ಮನಿರಿ ನೀವು. ಆಯ್ತಾಯ್ತು, ಜಯನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಈ ತರ ಸ್ಯಾಂಡ್ವಿಚ್ ಕೊಟ್ಟು ಇದೇ ತರ ಹೊಟ್ಟೆ ನೋವು ಆಯ್ತು ಅಂತಂದ್ರೆ ನನಗೆ ತುಂಬಾ ನೋವಾಗುತ್ತೆ. ಜಯ ಆಂಟಿ, ನನ್ನಿಂದ ನಿಮಗೆ ತುಂಬಾ ತೊಂದರೆ ಆಯ್ತಲ್ವಾ? ಇನ್ಮೇಲಿಂದ ನಾನು ಪಿಜ್ಜಾ ಸ್ಯಾಂಡ್ವಿಚ್ ಮಾಡಲ್ಲ. ಅಲ್ಲ, ಅಂಗಡಿನೇ ಕ್ಲೋಸ್ ಮಾಡ್ಬೇಕು. ಇಲ್ಲ ಅಂದ್ರೆ ದಿನಕ್ಕೊಂದು ಈ ತರ ಹೊಟ್ಟೆ ನೋವಿನ ಕೇಸ್ ಬರ್ತೇನೆ ಇರುತ್ತೆ. ಏನಪ್ಪ ಪಾಪು, ನಾನು ಹೇಳಿದ ಮಾತು ಕೇಳ್ತೀಯಾ ಅಥವಾ ಅವಾಗಲೇ ಕೊಡ್ತೀಯಲ್ಲ ಎಕ್ಸ್ಪ್ಲನೇಷನ್, ಆ ತರ ಕೊಡ್ತೀಯಾ? ಸರಿ, ಅಮ್ಮಂಗೆ ಇಷ್ಟ ಇಲ್ಲ, ಇವ್ರಿಗೆ ಹೊಟ್ಟೆ ನೋವು ಬಂದಿದೆ, ಎಲ್ರಿಗೂ ತೊಂದರೆ ಆಗ್ತಿದೆ ಅಂದ್ರೆ ಅಂಗಡಿನ ಕ್ಲೋಸ್ ಮಾಡ್ಬಿಡ್ಸ್ಬಿಟ್ಟು ಇನ್ನೇನ್ ಮಾಡೋದು? ಮನೆಯವ್ರ ಕಾಪರೇಷನ್ ಇಲ್ಲ ಅಂದ್ರೆ ಈ ತರ ಅಂಗಡಿ ನಡೆಸೋದ್ ಕಷ್ಟ. ಏನಪ್ಪ, ಕ್ಲೋಸ್ ಮಾಡೋಣಮ್ಮ. ಗೋ ಮಾಡಿ ಬೋರ್ಡ್ ಬ್ರಿಂಗ್ ಮಾಡ್ತೀನಿ. ಬ್ರಿಂಗ್ ಮಾಡೋದಷ್ಟೇ ಅಲ್ಲ, ಸ್ಯಾಂಡ್ವಿಚ್ ಸೆಂಟರ್ ಇಸ್ ಕ್ಲೋಸ್ ಅಂತ ದೊಡ್ಡ ಬೋರ್ಡ್ ಹಾಕ್ಬೇಕು. ರೀ, ಅಂಗಡಿ ಕ್ಲೋಸ್ ಆಗಿದೆ ಕಣ್ರಿ. ಯಾಕೆ ಅಂದ್ರೆ ಯಾರ್ದೋ ಹೊಟ್ಟೆ ನಮ್ಮ ಅಂಗಡಿ ಗಡ್ಡ ಬಂತು ರೀ. ಸುಮ್ನೆ ಕಾಲ್ ಕಟ್ ಮಾಡ್ರಿ. ಜಯ, ಜಯ, ಅಯ್ಯೋ ಜಯವ್ರೆ, ಹೊಟ್ಟೆ ನೋವು ಬಂದು ಹೊಟ್ಟೆ ಇಷ್ಟಪ್ಪ ಆಗಿದ್ಯಾ? ಅಯ್ಯೋ, ಇದು ಹೊಟ್ಟೆ ಅಲ್ಲ, ಇಂಬು. ನಾನು ಹೊಟ್ಟೆ ಅನ್ಕೊಂಡ್ಬಿಟ್ಟಿದ್ದೆ. ನೋಡಿ, ನಿಮಗೋಸ್ಕರ ಐಸ್ ಕ್ರೀಮ್ ತಂದಿದ್ದೀನಿ. So sweet of you, Mr. Pandu. Mr. Pandu, ಶ್ರೀಮತಿಯವ್ರು ಬಂದ್ರೆ ಕಷ್ಟ, ನಾನೇ ತಿಂತೀನಿ. ಜಯವ್ರೆ, ಹೊಟ್ಟೆ ಹೇಗಿದೆ? ಇದೆ ಹಾಗಿದೆ. ಈ ಐಸ್ ಕ್ರೀಮ್ ತಿಂದ್ರೆ ನಿಮ್ಗೆ ಹೊಟ್ಟೆ ತಣ್ಣಗಾಗುತ್ತೆ. ಮಿಸ್ಟರ್ ಪಾಂಡು, ಈ ಐಸ್ ಕ್ರೀಮ್ ಕೂಡ ನನ್ನನ್ನು ಸೋಕಿದ್ರೆ ನಿಮ್ ತರನೇ ಕರ್ಗ ಹೋಗ್ತಾ ಇದೆ. ನಮ್ಮ ಸೊಸೆ ಪಿಜ್ಜಾ ಸೆಂಟರ್ನ ಓಪನ್ ಮಾಡಿದ್ಲು. ಅಲ್ಲ, ಅದರಿಂದ ನಿಮಗೆ ಯಾಕೆ ಹೊಟ್ಟೆ ನೋವು ಬಂತು? ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ, ಎಲ್ಲ ಕಡೆ ಒಳ್ಳೆ ಒಪಿನಿಯನ್ ಇದೆ. ಆದರೆ ನಿಮಗೆ ಯಾಕೆ ಹೀಗೆ ರಿಯಾಕ್ಷನ್ ಆಯಿತು ಅದು ಗೊತ್ತಾಗ್ತಾ ಇಲ್ಲ. ಮಿಸ್ಟರ್ ಪಾಂಡು, ನಂಗೆ ಎಂಥದ್ದು ಆಗಿಲ್ಲ, ಹೊಟ್ಟೆ ನೋವು ಇಲ್ಲ, ಮಣ್ಣಂಗಟ್ಟಿನೂ ಇಲ್ಲ. ಈ ತರ ಆಕ್ಟ್ ಮಾಡ್ಬೇಕು ಅಂತ ನಿಮ್ ಹೆಂಡತಿ ಶ್ರೀಮತಿನೇ ಹೇಳಿದ್ದು. ಇಲ್ಲ ಅಂದ್ರೆ ನಾರ್ತ್ ಇಂಡಿಯಾ ಟೂರಿಗೆ ಬೇರೆ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ರು. ಈಗೂ ಸಮಾಚಾರ. ನಮ್ ಸ್ಟೇಟಸ್ ಇದು ಮ್ಯಾಚ್ ಆಗೋದಿಲ್ಲ. ರಸ್ತೆ ಬದಿಲ್ ಮಾಡೋದು, ಬೀದಿಲ್ ಮಾಡೋದು, ಫುಟ್ಪಾತ್ ಹೋಟ್ಲು ಅಂತ ಅವ್ರಿಗೆ ಅವಮಾನ ಆಗುತ್ತಂತೆ. ಓ, ಸ್ಟೇಟಸ್ಸಾ? ಮೇಂಟೈನ್ ಮಾಡ್ತೀನಿ, ತಿಂತೀನಿ.
ಇಲ್ಲಿ ಅಯ್ಯೋ ನಿನ್ನ ಕೈ ಮುಗಿತೀನಮ್ಮ, ಖಾಲಿ ಮಾತ್ರ ಬೀಳ್ಬೇಡ. ಜಯ ಹೇಗಿದ್ದಾರಂತೆ? ನೀನ್ ಬಂದಿಲ್ಲಪ್ಪ, ಅವ್ರಿಗೆ ಪೂರ್ತಿ ವಾಸಿ ಆಗೋಯ್ತು. ಹೌದಾ? ಅಪ್ಪ, ನನಗೆ ಜಯ ಹೊಟ್ಟೆದೇ ಯೋಚನೆ ಆಗ್ಬಿಟ್ಟಿತ್ತು. ಏನೇ ಮತ್ತೆ ಅದೇ ಡೈಲಾಗ್ ಹೇಳ್ತಿದ್ದೀರಲ್ಲ ನೀವು. ಲೇ, ಫುಟ್ಪಾತ್ ಅಲ್ಲಿ ತಿಂಡಿ ಇಟ್ರೆ ಧೂಳು ಕಸ ಕಡ್ಡಿ ಎಲ್ಲ ಬಂದ್ ಬೀಳುತ್ತೆ ಕಣೆ. ಅದಕ್ಕೆ ಸ್ಟ್ರೀಟ್ ಫುಡ್ ರೆಡಿ ಮಾಡೋದನ್ನ ನಾವು ನಿಲ್ಲಿಸಬೇಕು. ನಾನು ಅದನ್ನೇ ಹೇಳ್ತಾ ಇರೋದು, ಸ್ಟ್ರೀಟ್ ಫುಡ್ ಹೈಜಿನಿಕ್ ಅಲ್ಲ ಅಂತ. ಹೌದಮ್ಮ, ಈ ಮನೆಯಲ್ಲಿ ಸ್ಟಾರ್ ಹೋಟ್ಲನ್ನ ಶುರು ಮಾಡೋಣ. ಫುಟ್ಪಾತ್ ಪ್ರಾಬ್ಲಮ್ ಇರೋದಿಲ್ಲ, ಎಲ್ಲ ಕ್ಲೀನ್ ಆಗಿರುತ್ತೆ. ಮನೇನೆ 5 ಸ್ಟಾರ್ ಹೋಟೆಲ್ ಮಾಡ್ತೀರಾ ತಾವು? ಹಾ. ಬನ್ನಿ ಇಲ್ಲಿ ಸ್ವಲ್ಪ. ಏನೇ ಕರೆದಿದ್ದು? ನಾನು ಬಾಲ್ಕನಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ಓ, ಈ ಮನೆನ ಸ್ಟಾರ್ ಹೋಟ್ಲು ಮಾಡೋಣ ಅಂತ ಹೇಳಿದ್ದ? ಅದಲ್ಲ, ನೀವು ಜಯ ಹತ್ರ ಲೆಲ್ಲೆಲ್ಲೆ ಬೆಲ್ಲೆಲ್ಲೆ ಹೊಡ್ಕೊಂಡು ಐಸ್ ಕ್ರೀಮ್ ತಿನ್ಸ್ತಾ ಇದ್ದಿದ್ನ. ಮತ್ತೆ ನೀನು ಆ ಜಯಂಕಲ್ಲಿ ಹೊಟ್ಟೆ ನೋವು ಅಂತ ನಾಟಕ ಮಾಡ್ತಿದ್ದು? ನನ್ ನಾಟಕ ನನ್ನ ಇಷ್ಟ, ನಾನ್ ಏನ್ ಬೇಕಾದ್ರೂ ಮಾಡ್ತೀನಿ. ಅದನ್ ಕೇಳಕ್ ನೀವ್ ಯಾರ್ರಿ? ನಾನ್ ಆಡ್ಸಿದ್ ನಾಟಕನ ನೀವ್ ಯಾಕೆ ಬಯಲ್ ಮಾಡಿದ್ರಿ ಎಲ್ಲಾರ ಮುಂದೆ? ಅವ್ರೆಲ್ಲರ ಮುಂದೆ ನನ್ ಮಾನ ತೆಗಿತೀರಾ ನಿಮ್ಮನ್ನ? ನಾನೇ ಸ್ಯಾಂಡ್ವಿಚ್ ಆದೆ.